ಮೈಸೂರಿನ ಕುವೆಂಪು ನಗರದ ಕೆನರಾ ಬ್ಯಾಂಕಿನ ಪ್ರಾದೇಶಿಕ ಕಚೇರಿ 2ರಲ್ಲಿ ಯಜಮಾನ ಸಭಾಂಗಣ ಆವರಣದಲ್ಲಿ ಇಂದು 115ನೇ ಸಂಸ್ಥಾಪಕರ ದಿನಾಚರಣೆ ಹಾಗೂ 65ನೇ ಕನ್ನಡ ರಾಜ್ಯೋತ್ಸವವನ್ನು ಆಯೋಜಿಸಲಾಯಿತು. ದೀಪ ಬೆಳಗಿಸಿ ಪುಷ್ಪಾರ್ಚನೆ ನಡೆಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆದ ಎಚ್.ಕೆ. ಗಂಗಾಧರ್, ಕೆನರಾ ಬ್ಯಾಂಕಿನ ಮುಖ್ಯ ಶಾಖೆಯ ಮುಖ್ಯಸ್ಥರಾದ ಮಿಥುನ್ ತಾಯ, ಪ್ರಕಾಶ್, ಜಯರಾಜ್, ಶ್ರೀಮುಕ್ತ, ನಳಿನಿ, ಕೃಷ್ಣಕುಮಾರಿ, ಗಿರಿಧರ್, ಸುಶಾಂತ್, ಲಕ್ಷ್ಮಣ ಸೇರಿದಂತೆ ಬ್ಯಾಂಕಿನ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಬ್ಯಾಂಕಿನಲ್ಲಿ ಆಯೋಜಿಸಿದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಅಂತೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ಕಾರ್ಯಕ್ರಮ ಕುರಿತು ಕೆನರಾ ಬ್ಯಾಂಕಿನ ಮುಖ್ಯ ಶಾಖೆಯ ಮುಖ್ಯಸ್ಥರಾದ ಮಿಥುನ್ ತಾಯಾರವರು ಮಾತನಾಡಿದರು. ಕನ್ನಡಿಗರೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕೆನರಾ ಬ್ಯಾಂಕ್ ದೇಶದ 4ನೆಯ ಅತ್ಯುತ್ತಮ ಬ್ಯಾಂಕ್ಗಳಲ್ಲಿ ಒಂದು. ಇದು 115 ವರ್ಷಗಳ ಕೆಳಗೆ ಮಂಗಳೂರಿನ ಸಣ್ಣ ಗ್ರಾಮದಲ್ಲಿ ಪ್ರಾರಂಭವಾಗಿ ಇವತ್ತು ಬಹಳ ದೊಡ್ಡ ಹೆಮ್ಮರವಾಗಿ ದೇಶದ ಪ್ರಖ್ಯಾತ ಬ್ಯಾಂಕ್ಗಳಲ್ಲಿ ಒಂದಾಗಿದೆ. ಮೈಸೂರು ರೀಜನಲ್ ಆಫೀಸ್ 2 ಇದರ ಮುಖ್ಯಸ್ಥರಾಗಿರುವಂಥ ಶ್ರೀ ಗಂಗಾಧರ್ ಅವರು ಹಾಗೆ ಉಳಿದ ಎಲ್ಲ ಕ್ಯಾಂಡಿಡೇಟ್ಸ್ಗಳು ಸೇರಿಕೊಂಡು ಕನ್ನಡ ರಾಜ್ಯೋತ್ಸವ, ಅದೇ ರೀತಿ 115ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ, ಅದೇ ದಸರಾ, ದೀಪಾವಳಿ ಎಲ್ಲರೂ ಮನೆಯವರನ್ನೆಲ್ಲ ಸೇರಿಸಿಕೊಂಡು ಇವತ್ತು ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಕನ್ನಡ ನಾಡಿನ ಪ್ರಖ್ಯಾತ ಗಾಯಕರು ನಮ್ಮ ಕೆನರಾ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿರುವಂಥ ನಮ್ಮ ಕ್ಯಾಂಡಿಡೇಟ್ಸ್ನವರು ಇವತ್ತು ಹಲವಾರು ಕನ್ನಡದ ಗೀತೆಗಳನ್ನು ನಮಗೆಲ್ಲರಿಗೂ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಈ ಒಂದು ಸಂತೋಷದ ಸಮಾರಂಭದಲ್ಲಿ ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ಹೇಳ್ತಾ ಇದ್ದೆ. ಧನ್ಯವಾದಗಳು. ಕಾಂಗ್ರೆಸ್ ಮುಖಂಡರಾದ ಚಂದ್ರಶೇಖರ್ ಮತ್ತು ಅನುಪಮಾ ದಂಪತಿಯ ಪುತ್ರರಾದ ಕಾರ್ತಿಕ್ ಸಿ ಶೇಖರ್ ಮತ್ತು ಶಿಲ್ಪಾರವರ ವಿವಾಹ ಮಹೋತ್ಸವ ಮೈಸೂರಿನ ಆಲನಹಳ್ಳಿ ಬಡಾವಣೆಯ ಗ್ಯಾಲಕ್ಸಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಿತು. ವಿವಾಹ ಮಹೋತ್ಸವದಲ್ಲಿ ಶಾಸಕರಾದ ಎಲ್. ನಾಗೇಂದ್ರ, ಮಾಜಿ ಶಾಸಕರುಗಳಾದ ವಾಸು, ಎಂಕೆ ಸೋಮಶೇಖರ್, ಕಾಂಗ್ರೆಸ್ ಮುಖಂಡರಾದ ಹರೀಶ್ ಗೌಡ, ಬಿಜೆಪಿ ಮುಖಂಡರು ಹಾಗೂ ಉದ್ಯಮಿಯಾದ ಯಶಸ್ವಿನಿ ಸೋಮಶೇಖರ್, ಮಾಜಿ ಮಹಾಪೌರರಾದ ಪುಷ್ಪಲತಾ ಜಗನ್ನಾಥ್ ಹಾಗೂ ವರುಣಾ ಕ್ಷೇತ್ರದ ಶಾಸಕರಾದ ಯತೀಂದ್ರ ಸಿದ್ದರಾಮಯ್ಯ, ದಿ ಮೈಸೂರು ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು ಮತ್ತು ಶ್ರೀವಿಜಯ ನ್ಯೂಸ್ 24ನ ಮುಖ್ಯಸ್ಥರಾದ ಎಂಎಸ್ ಶ್ರೀನಿಧಿಯವರು ನೂತನ ವಧುವರರಿಗೆ ವಿವಾಹ ಮಹೋತ್ಸವದ ಶುಭಾಶಯ ಕೋರಿದರು. ಸರ್ ರೆಡಿ.
ಕರ್ನಾಟಕದ ಐತಿಹಾಸಿಕ ದೇವಾಲಯಗಳಲ್ಲಿ ಮುಡುಕುತೊರೆಯು ಪ್ರಮುಖವಾದದ್ದು. ಆಗಿನ ಕಾಲದಲ್ಲಿ ಗಂಗರ ರಾಜಧಾನಿಯಾಗಿದ್ದ ತಲಕಾಡಿನ ಪಕ್ಕದಲ್ಲೇ ಇರುವ ಮುಡುಕುತೊರೆ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. ಈ ಮುಡುಕುತೊರೆಯಲ್ಲಿ ನೆಲೆಸಿರುವ ಭ್ರಮರಾಂಬೆ ಸಮೇತ ನೆಲೆಸಿರುವ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಕಾರ್ಯಗಳಿಗೆ ಈಗ ಶಂಕುಸ್ಥಾಪನೆ ನಡೆಯಲಿದೆ. ಇದೇ ತಿಂಗಳ 25ರಂದು ಮಧ್ಯಾಹ್ನ 12 ಗಂಟೆಗೆ ಸುತ್ತೂರು ಶ್ರೀಗಳಾದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಮೊದಲು ದೇವರ ದರ್ಶನ ಪಡೆದು ನಂತರ 16 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನಕ್ಕೆ ಅಡಿಗಲ್ಲು ಹಾಕಲಿದ್ದಾರೆ. ಈ ದೇವಾಲಯವು ಒಟ್ಟು 30 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದ್ದು, ಮೊದಲ ಹಂತದಲ್ಲಿ ದೇವಾಲಯವು, ಎರಡನೇ ಹಂತದಲ್ಲಿ ಚಂದ್ರಶಾಲೆ ಮತ್ತು ಕೊನೆ ಹಂತದಲ್ಲಿ ರಾಜಗೋಪುರಗಳು ನಿರ್ಮಾಣವಾಗಲಿದೆ. ಇದಕ್ಕೆ ಅಂದಾಜು 15 ಕೋಟಿ ವೆಚ್ಚವಾಗಲಿದೆ ಎಂದಿದ್ದಾರೆ. ಸ್ಥಳೀಯ ಶಾಸಕರಾದ ಅಶ್ವಿನ್ ಕುಮಾರ್ ರವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಲೋಕೋಪಯೋಗಿ ಸಚಿವರಾದ ಗೋವಿಂದ ಕಾರಜೋಳ ಹಾಗೂ ಮೈಸೂರು ಉಸ್ತುವಾರಿ ಸಚಿವರಾದ ಎಸ್ಟಿ ಸೋಮಶೇಖರ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ದೇವಸ್ಥಾನದ ನಿರ್ಮಾಣ ಕಾರ್ಯವನ್ನು ಉಡುಪಿಯ ಶ್ರೀ ಕನ್ಸ್ಟ್ರಕ್ಷನ್ ಕಂಪನಿ ಮಾಡಲಿದೆ. ದೇವಸ್ಥಾನದ ಒಟ್ಟು ವಿನ್ಯಾಸ ಚಾಲುಕ್ಯ ಶೈಲಿಯಲ್ಲಿರಲಿದೆ. ಅಭಿವೃದ್ಧಿ ಸಮಿತಿ ವತಿಯಿಂದ ನಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಇದು ನಮಗೆಲ್ಲ ಗೊತ್ತಿದ್ದಂಗೆ ಮೈಸೂರು ಜಿಲ್ಲೆಯ ನರಸೀಪುರ ತಾಲೂಕಿನ ತಾಲೂಕಿನಲ್ಲಿರುವಂತಹ ಉಡುಗೆರೆ ಕ್ಷೇತ್ರ, ಶ್ರೀ ಕ್ಷೇತ್ರ. ನಮಗೆಲ್ಲ ಗೊತ್ತಿದ್ದಂಗೆ ಪಂಚಲಿಂಗ ದರ್ಶನದ ವೇಳೆಯಲ್ಲಿ ಪಂಚಲಿಂಗಗಳ ಪೈಕಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಅತ್ಯಂತ ಪ್ರಾಚೀನವಾದಂಥ ದೇವಾಲಯ. ಇದಕ್ಕೆ ತನ್ನದೇ ಆದ ಒಂದು ಇತಿಹಾಸ ಇದೆ. ಗಂಗರ ಕಾಲದಲ್ಲಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಮುಂದೆ ಬೇರೆ ಬೇರೆ ಸಂದರ್ಭದಲ್ಲಿ ಈ ದೇವಸ್ಥಾನ ಅಭಿವೃದ್ಧಿಯನ್ನು ಕಂಡು ನಮ್ಮ ಭಾಗದ ಅತ್ಯಂತ ಒಂದು ಪವಿತ್ರ ಸ್ಥಾನವಾಗಿ ಈ ದೇವಸ್ಥಾನ ನಡೀತಾ ಇದೆ. ಅತ್ಯಂತ ಪ್ರಾಚೀನವಾದ ದೇವಾಲಯ. 100 ವರ್ಷಗಳ ಹಿಂದೆ ಇದು ಮಾಡಿರುವಂಥ ದೇವಾಲಯವನ್ನು ಈಗ ಅದರ ಒಂದು ಭದ್ರತೆಯ ದೃಷ್ಟಿಯಿಂದ ಸರ್ಕಾರದವರು ಮತ್ತು ಈ ಅಭಿವೃದ್ಧಿ ಸಮಿತಿಯವರೆಲ್ಲ ಕೂಡಿ ದೇವಸ್ಥಾನವನ್ನು ಪೂರ್ತಿ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಕಟ್ಟಡವನ್ನು ಎಲ್ಲವನ್ನು ದೇವಸ್ಥಾನ, ಪ್ರಾಕಾರ, ಗೋಪುರ ಪ್ರತಿಯೊಂದನ್ನು ಹೊಸದಾಗಿ ನಿರ್ಮಿಸಲಿಕ್ಕೆ ಈಗ ಪ್ರಾರಂಭ ಆಗ್ತಾ ಇದೆ. ಇದರ ಬಗ್ಗೆ ನಮ್ಮ ಪ್ರೊಫೆಸರ್ ನಂದೀಶ್ ಅವರು ಇವರು ನಮ್ಮ ಈ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಜೊತೆಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಕೂಡ. ಇವರು ಈ ಕಾರ್ಯಕ್ರಮದ ಬಗ್ಗೆ ಪೂರ್ತಿ ವಿವರಗಳನ್ನ ಈಗ ತಂದುಕೊಡ್ತಾರೆ. ಈ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯ ಮೊದಲಿಗೆ ಮಂಜುನಾಥ ಸರ್ ಅವರು ಹೇಳಿದ ಹಾಗೆ ಇದೊಂದು ಅತ್ಯಂತ ಸುಪ್ರಸಿದ್ಧವಾದ ಧಾರ್ಮಿಕ ಕ್ಷೇತ್ರ. ಗಂಗರ ರಾಜಧಾನಿಯಾದ ತಲಕಾಡಿನಲ್ಲಿ ಪಂಚಲಿಂಗಗಳ ದರ್ಶನ ಅತ್ಯಂತ ಪ್ರಸಿದ್ಧವಾಗಿದೆ. ಅದರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಲಿಂಗವು ಕೂಡ ಶಿವನ ಪಂಚಮುಖಗಳಿಂದ ಬೇರೆ ಬೇರೆ ಲಿಂಗಗಳ ಉದ್ಭವ ಅನ್ನೋದು ಒಂದು ಪೌರಾಣಿಕ ಕಥೆ. ಆ ಕಥೆಯ ಹಿನ್ನೆಲೆಯಲ್ಲಿ 12 ಅಥವಾ 13 ವರ್ಷಗಳಿಗೆ ಒಮ್ಮೆ ಅಲ್ಲಿ ಪಂಚಲಿಂಗ ದರ್ಶನ ಆಗುತ್ತೆ. ಲಕ್ಷಾಂತರ ಜನ ಭಕ್ತರು. ಈ ಮುಖ್ಯವಾಗಿ ಈಗ ಯಾವ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಸರ್ಕಾರ ಮತ್ತು ಅಭಿವೃದ್ಧಿಸಲು ಉದ್ದೇಶಿಸಿದೆಯೋ ಆ ದೇವಸ್ಥಾನ ಗಂಗರ ಕಾಲದಲ್ಲಿ ರಚನೆ ಆಯಿತು ಅನ್ನುವ ಶಾಸನೋಕ್ತವಾದಂತಹ ವಿಚಾರಗಳು ತಿಳಿದುಬರುತ್ತದೆ.
ಮೈಸೂರಿನ ಹೆಸರಾಂತ ಬಡಾವಣೆಗಳಲ್ಲಿ ಒಂದಾದ ರಾಮಕೃಷ್ಣ ನಗರದ ವಾರ್ಡ್ ನಂಬರ್ 46ರ ರಸ್ತೆಯಲ್ಲಿ ಮದ್ಯದಂಗಡಿಯನ್ನು ತೆರೆಯಲು ವ್ಯಕ್ತಿಯೊಬ್ಬರು ಮುಂದಾಗಿದ್ದು, ಇದರಿಂದ ಈ ಹೆಸರಿಗೆ ಕಳಂಕ ಮಾಡಿದಂತಾಗುತ್ತದೆ ಮತ್ತು ಈ ಬಡಾವಣೆಯು ರಾಮಕೃಷ್ಣ ಪರಮಹಂಸರ ಹೆಸರನ್ನು ಹೊಂದಿದ್ದು, ಇಲ್ಲಿ ಬೃಹತ್ ವೃತ್ತವಿದೆ. ಜೊತೆಗೆ ರಾಮಕೃಷ್ಣರ ಪ್ರತಿಮೆಯೂ ಇದ್ದು ಅವರಿಗೆ ಅಪಮಾನ ಮಾಡಿದಂತಾಗುತ್ತದೆ ಎಂದು ಮೈಸೂರು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 46ರ ಸದಸ್ಯರಾದ ಎಂ ಲಕ್ಷ್ಮಿ ಅವರು ಆಗ್ರಹಿಸಿದ್ದಾರೆ. ಈ ಭಾಗದಲ್ಲಿ ಹಲವಾರು ಸರ್ಕಾರಿ ಕಚೇರಿಗಳಿವೆ. ಅಂಚೆ ಕಚೇರಿ, ಉಪನೋಂದಣಾಧಿಕಾರಿಗಳ ಕಚೇರಿ, ಬ್ಯಾಂಕ್, ವಿದ್ಯುತ್ ನಿಗಮ ಇತ್ಯಾದಿಗಳಿವೆ. ಈ ಭಾಗದಲ್ಲಿ ಹೆಚ್ಚಿನ ಹಿರಿಯ ನಾಗರಿಕರು ಮತ್ತು ಮಹಿಳೆಯರು ಓಡಾಡುತ್ತಾರೆ. ಮದ್ಯದಂಗಡಿ ಪ್ರಾರಂಭಿಸಿದ್ರೆ ಎಲ್ಲರಿಗೂ ತೊಂದರೆಯಾಗುತ್ತದೆ ಎಂದು ತಿಳಿಸಿದರು. ಹಾಗೇನಾದರೂ ಮದ್ಯದಂಗಡಿ ತೆರೆಯುವುದಕ್ಕೆ ಅವಕಾಶ ನೀಡಿದರೆ ಮುಂದೆ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಅಬಕಾರಿಯ ಉಪ ಆಯುಕ್ತರಲ್ಲಿ ಮನವಿ ಮಾಡಿದ್ದಾರೆ. ಇದಕ್ಕೆ ಉತ್ತರಿಸಿದ ಅಬಕಾರಿ ಇಲಾಖೆ ಅಲ್ಲಿನ 100 ಮೀಟರ್ ಸುತ್ತಮುತ್ತ ಯಾವುದೇ ರೀತಿಯ ಶಾಲೆ, ದೇವಸ್ಥಾನ, ಸರ್ಕಾರಿ ಕಚೇರಿಗಳಿಲ್ಲ ಎಂದು ಉತ್ತರಿಸಿದ್ದಾರೆ. ರಾಮಕೃಷ್ಣ ಪರಮಹಂಸರ ವಿಗ್ರಹವನ್ನು ಸ್ಥಾಪನೆ ಮಾಡಿದರು. ಆ ಸ್ಥಾಪನೆಗೆ ಕೇವಲ 100 ಅಡಿ ದೂರದಲ್ಲಿ ಮದ್ಯದಂಗಡಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈಗ ಪ್ರಯತ್ನ ನಡೀತಾ ಇದೆ. ಇದಕ್ಕೆ ಬೆಂಬಲಿತವಾಗಿರ್ತಕ್ಕಂಥದ್ದು ಯಾರು ಇರುವುದಿಲ್ಲ. ಆದರೂ ಕೂಡ ಇದಕ್ಕೆ ನಾವು ಹಲವಾರು ಹೋರಾಟಗಳು ಕೂಡ ಮಾಡಿದ್ದೇವೆ. ಈಗಲೂ ಕೂಡ ಮಾನ್ಯ ಲಕ್ಷ್ಮಿ ಅವರು ಆ ಬಡಾವಣೆಯ ಒಬ್ಬ ಸದಸ್ಯರಾಗಿ ಆಕೆಯನ್ನು ಕೂಡ ವಿಚಾರಿಸಿದೆ. ಏನು ಉಪ ಆಯುಕ್ತರಾಗಿರ್ತಕ್ಕಂಥ ನಮ್ಮ ಅಬಕಾರಿ ಇಲಾಖೆಯ ಇವರು ಅವ್ರ ನಿರ್ದೇಶನದಲ್ಲಿ ಕೊಟ್ಟಿದ್ದೀನಿ. ಅದರಲ್ಲಿ ಆ ಬಡಾವಣೆಯಲ್ಲಿ ಯಾವ ಸರ್ಕಾರಿ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಇದೆ, ಕೆನರಾ ಬ್ಯಾಂಕ್ ಇದೆ, ಇಂಡಿಯನ್ ಬ್ಯಾಂಕ್ ಇದೆ, ಮೈಸೂರು ಮನ್ ಇದೆ. ಇದೇ ರೀತಿ ಹಲವಾರು ಸರ್ಕಾರಿ ಕಚೇರಿಗಳು ಇರ್ತಕ್ಕಂಥ ಜಾಗದಲ್ಲಿ ಈ ಒಂದು ಬಡಾವಣೆಯಲ್ಲಿ ನೋಂದಾವಣಿ ಕಚೇರಿ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೋಂದಾವಣಿ ಕಚೇರಿ ಇದೆ. ಅಲ್ಲಿ ಮದ್ಯದಂಗಡಿಯನ್ನು ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಹಿಂದೆ ಆ ಜಾಗದಲ್ಲಿ ಅನ್ನಪ್ರಭಾ ಅಂತ ಒಂದು ಹೋಟೆಲ್ ಇತ್ತು. ಆ ಹೋಟೆಲ್ ಮುಚ್ಚಿದ ನಂತರ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ. ಇದಕ್ಕೆ ನಮ್ಮ 46ನೇ ವಾರ್ಡಿನ ನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮಿ ಅವರು ಹಲವಾರು ಸಭೆಗಳಿಗೆ ಅರ್ಜಿ ಕೊಟ್ಟಾಗ ಕೂಡ ಅದನ್ನು ಕನ್ಸಿಡರ್ ಮಾಡಿದೆ. ಆ ಜಾಗಕ್ಕೆ ಬಂದು ಪರೀಕ್ಷಿಸದೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಈ ಮೂಲಕ ನಾನು ಮೈಸೂರಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಒಳ್ಳೆ ಆಡಳಿತವನ್ನು ಕೊಡ್ತಕ್ಕಂಥ ಅಧಿಕಾರಿ ಶ್ರೀಮತಿ ರೋಹಿಣಿ ಸಿಂಧೂರಿ ಅವರು ಈ ಸಂದರ್ಭದಲ್ಲಿದ್ದಾರೆ. ಅವರ ಗಮನಕ್ಕೂ ವಿಷಯವನ್ನು ತಂದಿದ್ದೇನೆ. ದಯಮಾಡಿ ಈ ಮದ್ಯದಂಗಡಿ ಯಾವುದೇ ಕಾರಣದಿಂದ ಪ್ರಾರಂಭ ಆಗಬಾರದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದಕ್ಕಿಂತ ಹೆಚ್ಚಾಗಿ ನನಗಿಂತಲೂ ಹೆಚ್ಚಾಗಿ ವಿಷಯವನ್ನು ತಿಳಿದಿರ್ತಕ್ಕಂಥ ನನ್ನ ಆತ್ಮೀಯ ರಘುರಾಮ್ ವಾಜಪೇಯಿ ಅವರಿದ್ದಾರೆ. ಅವರು ನಾನು ಮಾತಾಡೋಣ ಈ ಸಂದರ್ಭದಲ್ಲಿ ಮಾಡಬೇಕು. ನಾನು ಕಳಕಳಿಯಿಂದ ಅವರನ್ನು ವಿನಂತಿ ಮಾಡ್ತೇನೆ. ಸುದ್ದಿ ಮಾಧ್ಯಮದ ಗೌರವಾನ್ವಿತ ಪ್ರತಿನಿಧಿಗಳೆಲ್ಲರಿಗೂ ನನ್ನ ಒಳ್ಳೆ ವರ್ಗ ಜನಾಂಗದಲ್ಲಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ರಾಮಕೃಷ್ಣ ಪರಮಹಂಸ ನಗರ ಅಲ್ಲಿ ಅವರು ಪ್ರತಿಮೆ ಕೂಡ ಇದೆ. ಮನೆ ಮನೆ ಮಾದೇಗೌಡರು ಅಂತ ಅವರು 33 ವರ್ಷದಿಂದ ಈ ಬಡಾವಣೆಯನ್ನು ನಿರ್ಮಾಣ ಮಾಡಿ ಜನಗಳಿಗೆ ಕೊಟ್ಟಿದ್ದಾರೆ. ಅಂತ ಬಡಾವಣೆಯಲ್ಲಿ ಮದ್ಯದಂಗಡಿ ಓಪನ್ ಆಗ್ತಿದೆ ಅಂತ ಅಲ್ಲಿ ರಾಮಕೃಷ್ಣ ನಗರಕ್ಕೆ ಒಂದು ಕಪ್ಪು ಚುಕ್ಕೆ ಇದ್ದಂಗೆ ಅದನ್ನ ತೆಗಿಬಾರ್ದು ಮದ್ಯದಂಗಡಿನ ಅಂತ ಹೇಳಿ ನಾನು ಅಬಕಾರಿ ಇಲಾಖೆಗೆ ನೋಟಿಸ್ ಕೊಟ್ಟಿದ್ರು ಕೂಡ ಅವರು ನನಗೊಂದು ಲೆಟರ್ ಕಳಿಸಿರ್ತಾರೆ. ಅಲ್ಲಿ ಯಾವುದೇ ತರವಾದಂಥ ಒಂದು ಸರ್ಕಾರಿ ಕಚೇರಿ ಇಲ್ಲ, ಯಾವ ಅಲ್ಲಿಗೆ 220 ಮೀಟರ್ ವ್ಯಾಪ್ತಿಯೊಳಗಾಗುತ್ತೆ ಯಾವ ಇಲ್ಲ ಅಂತ ಕಳಿಸಿದ್ದಾರೆ. ಆದರೆ ಅಲ್ಲಿ ಸರ್ಕಾರಿ ಕಚೇರಿ ಇದೆ, ಮೈಸೂರಿದೆ, ಸಬ್ ರಿಜಿಸ್ಟರ್ ಆಫೀಸ್ ಇದೆ, ಮಹಿಳೆಯರು ಮೆಡಿಕಲ್ ಸ್ಟೋರ್ಗಳಿದ್ದಾರೆ, ಮಹಿಳೆಯರು ನಿರ್ಭಯವಾಗಿ ಓಡಾಡ್ತಾ ಇದ್ದಾರೆ. ನಾನು ಕೂಡ 8 ಓಡಾಡ್ತಾ ಇದ್ದೀನಿ. ಈಗ ಮಧ್ಯದಂಗಡಿಗೆ ಒಂದು ಪರ್ಮಿಷನ್ ಕೊಟ್ಬಿಟ್ರೆ ಅಲ್ಲಿ ನೋಡೋಕ್ಕೂ ಕೂಡ ಭಯ ಆಗುತ್ತೆ. ಹೆಣ್ಮಕ್ಳಿಗೆ ಒಂದು ಭಯದ ವಾತಾವರಣ ನಿರ್ಮಾಣ ಆಗುತ್ತೆ. ದಯವಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ಅಬಕಾರಿ ಇಲಾಖೆಗಾಗಿ ಅಥವಾ ನಮ್ಮ ರೀತಿಯ ಅವರು ರೋಹಿಣಿ ಸಿಂಧೂರಿ ಮೇಡಮ್ ಮತ್ತು ವಿಶ್ರಾಂತ ಜಿಲ್ಲಾಧಿಕಾರಿ ಇದ್ದಾರೆ. ನಾನು ಬೆಳಗ್ಗೆಯಿಂದ ಫೋನ್ ಕಾಲ್ ಕೊಡ್ತಾನೆ. ನಿಮ್ಮ ಜೊತೆ ನಾವು ಹೋರಾಟಕ್ಕೆ ಬರ್ತೀವಿ. ಅವರೇನಾದ್ರು ಪರ್ಮಿಷನ್ ಕೊಟ್ಬಿಟ್ರೆ ನಾವು ಜಿಲ್ಲಾಧಿಕಾರಿ ಹತ್ರನೇ ಹೋಗೋಣ ಅಂತ ಹೆಚ್ಚಾಗಿ ನನಗೆ ಹೆಣ್ಮಕ್ಳೇ ಫೋನ್ ಮಾಡ್ತಾ ಇದ್ದಾರೆ. ನೀವು ಯಾವ ರೀತಿ ಹೋರಾಟ ಮಾಡ್ತೀರಾ ಏನು ಮೇಡಮ್, ನಾವು ಹಿಂದೆ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು
ಕೊಟ್ಟಿದೆ. ಎಂತ ಐಟಿ ಇದ್ದ ಬಂದರೂ ಕೂಡ ಅವರಿಗೆ ಮಧ್ಯದಲ್ಲಿ ತೆರೆಯೋಕ್ಕೆ ಅವಕಾಶ ಕೊಡದೆ ಅಲ್ಲಿ ಹೇಗೆ ಒಂದು ಸುಂದರವಾದ ವಾತಾವರಣ ಇದೆ. ಪಕ್ಕದಲ್ಲೇ ರಾಮಕೃಷ್ಣ ಪರಮಹಂಸರ ಪಾರ್ಕ್ ಕೂಡ ಇದೆ. ಈ ಸುಂದರವಾದ ವಾತಾವರಣಕ್ಕೆ ಧಕ್ಕೆ ಬರಬಾರ್ದು. ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೂ ಮೀರಿ ನೀವೇನಾದರೂ ಪರ್ಮಿಷನ್ ಕೊಟ್ಟರೆ ಅಲ್ಲಿ ನಾನು ಮುಂದೆ ಅಲ್ಲ, ನನಗಿಂತ ಮುಂದೆ ಅಲ್ಲಿನ ನಾಗರಿಕರು ಅಲ್ಲಿ ಏನು ಹೋರಾಟ ಮಾಡಲಿಕ್ಕೆ ಸಿದ್ಧ ಇದ್ದಾರೆ ಅಂತ ಈ ಮೂಲಕ ತಿಳಿಸಕ್ಕೆ ನಮಗೆ ಧನ್ಯವಾದಗಳು. ಮೈಸೂರು ವಿಶ್ವವಿದ್ಯಾನಿಲಯ ಸಂಶೋಧಕರ ಸಂಘದ ಸಹಯೋಗದೊಂದಿಗೆ ಇಂದು ನಗರದ ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ಚಂದು ಸಾಹೇಬರವರ ಚೊಚ್ಚಲ ಕೃತಿಯಾದ ಒಡಲ ಧ್ವನಿ ಎಂಬ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾನಿಲಯದ ಸಂಶೋಧಕರ ಸಂಘದ ಅಧ್ಯಕ್ಷರಾದ ಮರಿದೇವಯ್ಯ, ಹಿರಿಯ ಪತ್ರಕರ್ತರಾದ ಕೆ. ದೀಪಕ್, ನಿವೃತ್ತ ಪ್ರಾಧ್ಯಾಪಕರಾದ ಮಹೇಶ್ ಚಂದ್ರಗುರು, ಒಡಲ ಧ್ವನಿ ಪುಸ್ತಕದ ಸಂಪಾದಕರಾದ ಚಂದು ಸಾಹೇಬ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ವೈಡಿ ರಾಜಣ್ಣ, ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದ ಗೌರಮ್ಮ ಸೋಮಶೇಖರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮೈಸೂರಿನ ಪಡುವರಹಳ್ಳಿಯ ಮಾತೃಮಂಡಳಿ ವೃತ್ತದ ಆವರಣದ ಟೀ ಅಂಗಡಿಗೆ ಇಂದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಬಂದು ಚಹಾ ಸೇವಿಸಿದ್ದು ವಿಶೇಷವಾಗಿತ್ತು. ಜನಸಾಮಾನ್ಯರಂತೆ ರಸ್ತೆ ಬದಿಯಲ್ಲಿ ಕುಳಿತು ಚಹಾ ಸೇವಿಸಿ ಅಭಿಮಾನಿಗಳ ಜೊತೆ ಆತ್ಮೀಯವಾಗಿ ಫೋಟೋ ತೆಗೆಸಿಕೊಂಡರು. ಹಿಂದೆ ಬರಪ್ಪ. ಆಯ್ತಪ್ಪ ಬಾ ರಂಗಣ್ಣ ಹೋಗು. ಮತ್ತೆ ಯಾಕೆ ಈ ಥರ ಬ್ರಹ್ಮ ಬಾ ಅಣ್ಣ ಆಯ್ತು ಬಣ್ಣ ಕುತ್ಕೊಳ್ಳೋ ಬನ್ನಿ ಈ ಕಡೆ ಬನ್ನಿ ತೆಗಿರಿ ಫೋನ್
ಶಾಸಕರಾದ ಎಲ್ ನಾಗೇಂದ್ರರವರು ಇಂದು ನಗರದ ಇರ್ವಿನ್ ರಸ್ತೆಯ ಕಾಮಗಾರಿಯ ಪರಿಶೀಲನೆಯನ್ನು ನಡೆಸಿದರು. ನಗರ ಪಾಲಿಕೆಯ ಸದಸ್ಯರಾದ ಎಂಡಿ ನಾಗರಾಜ್, ಸೋಮಶೇಖರ್, ಅರವಿಂದ್ ಹಾಗೂ ಪಾಲಿಕೆಯ ಇಂಜಿನಿಯರ್ಗಳು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಕಾಮಗಾರಿ ಕುರಿತು ಮಾತನಾಡಿದ ನಾಗೇಂದ್ರ, ನಗರದ ಹೃದಯ ಭಾಗದಲ್ಲಿರುವಂತಹ ಇರ್ವಿನ್ ರಸ್ತೆಯ ಕಾಮಗಾರಿ ಪ್ರಾರಂಭವಾಗಿ 4 ತಿಂಗಳುಗಳಾಗಿವೆ. ಈಗ ಅರ್ಧ ರಸ್ತೆ ಕಾಮಗಾರಿ ಮುಗಿಯುವವರೆಗೆ ಅದನ್ನು ಪೂರ್ಣಗೊಳಿಸಿದ್ದೇವೆ. ಸುಮಾರು 86 ಮನೆಗಳು ಇಲ್ಲಿ ಇದ್ದವು, ಅವುಗಳನ್ನು ತೆರವುಗೊಳಿಸಿದ್ದೇವೆ. ಈಗ 84 ಮನೆಗಳು ತೆರವುಗೊಂಡಿವೆ. ಉಳಿದ 2 ಅಂದರೆ ಒಂದು ಮಸೀದಿ, ಇನ್ನೊಂದು ಮನೆ ಇದೆ. ಅದನ್ನು ಸಹ ಇನ್ನು 1 ತಿಂಗಳಲ್ಲಿ ಪೂರ್ಣಗೊಳಿಸುವ ಕಾರ್ಯ ನಡೆಯಲಿದೆ. ಒಟ್ಟು 37 ಕೋಟಿ ಅನುದಾನವನ್ನು ಬಿಡುಗಡೆಗೊಳಿಸಲಾಯಿತು. ಇನ್ನು 4 ಕೋಟಿಗಳನ್ನು ರಸ್ತೆ ಅಭಿವೃದ್ಧಿಯ ಕಾರ್ಯದಲ್ಲಿ ತೊಡಗಿಸಿದ್ದೇವೆ. ಇನ್ನು 2 ತಿಂಗಳಲ್ಲಿ ಕಾಮಗಾರಿಯ ಕಾರ್ಯ ಪೂರ್ಣಗೊಳ್ಳಲಿದೆ ಎಂದರು. ನಗರ ಪಾಲಿಕೆ ಸದಸ್ಯರು, ಅಧಿಕಾರಿಗಳು, ಇಂಜಿನಿಯರ್ಗಳ ಸಮ್ಮುಖದಲ್ಲಿ ಇಂದು ಪರಿಶೀಲನೆ ನಡೆಸಿದ್ದೇವೆ ಎಂದು ತಿಳಿಸಿದರು. ಇವತ್ತು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಇರ್ವಿನ್ ರೋಡು ಕೆಲಸ ಪ್ರಾರಂಭ ಆಗಿ 4 ತಿಂಗಳಾಯಿತು. ಈಗ ಅರ್ಧ ರೋಡು ಮುಗಿಯೋ ಹಂತಕ್ಕೆ ನಾವು ತಂದಿದ್ದೀವಿ. ಸುಮಾರು 86 ಮನೆಗಳಿದ್ದು 86ರಲ್ಲಿ 84 ಮನೆ ಹೊಡೆದಾಕಿದ್ದೀವಿ. ಇನ್ನು ಮಸೀದಿ ಒಂದು ಮನೆ 2 ಸೇರ ಹೊಡೆದಾಕಿದ್ರೆ ಈ ರೋಡ್ ಕಂಪ್ಲೀಟ್ ಆಗ್ತದೆ. ಇನ್ನು 1 ತಿಂಗಳು 2 ತಿಂಗಳಲ್ಲಿ ಕೆಲಸ ಕಂಪ್ಲೀಟ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀವಿ. ಸುಮಾರು 37 ಕೋಟಿ ರೂಪಾಯಿ ಈ ಅಕ್ವಿಷನ್ಸ್ ಪ್ರೋಸೆಸ್ಗೆ ಕೊಟ್ಟಿತ್ತು. ಮತ್ತು 4 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿನ ಒಂದು 4 ಕೋಟಿ ಟೋಟಲ್, ಇದು ಅದು 2 ಸೇರಿ 4 ಕೋಟಿನ ರಸ್ತೆ ಮತ್ತು ಡ್ರೈನ್ ಡೆವಲಪ್ಮೆಂಟ್ಗೆ ನಾವು ಕೊಟ್ಟಿದ್ದು. ಅದ್ರ ಪ್ರಕಾರ ಕೆಲಸಗಳು ಆಗ್ತಾಯಿದೆ. ಅದನ್ನು ಸಲಪರಿಶೀಲನೆಗೋಸ್ಕರ ನಾವು ಈ ಭಾಗದ ಕಾರ್ಪೊರೇಟ್ ಆಗಿರ್ತಕ್ಕಂಥ ನಗರ ಪಾಲಿಕೆ ಸದಸ್ಯರು, ಸನ್ಮಾನ್ಯ MD ನಾಗರಾಜ್ ಅವರು, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ರಾಜು, ಅರವಿಂದ್ ಅವರು, ಈ ರೀತಿ ನಮ್ಮೆಲ್ಲ ಅಧಿಕಾರಿಗಳ ಜೊತೆ, ನಗರ ಪಾಲಿಕೆ ಅಧಿಕಾರಿಗಳ ಜೊತೆ ಬಂದು ಸಲಪರಿಶೀಲನೆ ಮಾಡಿದ್ದೀನಿ ಇವತ್ತು.
ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಹಸ್ತಶಿಲ್ಪಿ ವತಿಯಿಂದ ನವೆಂಬರ್ 20ರಿಂದ 29ರವರೆಗೆ ಸಿಲ್ಕ್ ಇಂಡಿಯಾ 2020 ಮೇಳವನ್ನು ಆಯೋಜಿಸಲಾಗಿದ್ದು, ಮೂಡಾ ಅಧ್ಯಕ್ಷರಾದ ಎಚ್.ವಿ. ರಾಜೀವ್ ಮತ್ತು ಮೇಯರ್ ಆದ ತಸ್ನೀಮ್ ರವರು ದೀಪ ಬೆಳಗಿಸುವುದರ ಮೂಲಕ ಮೇಳಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಮೂಡಾ ಅಧ್ಯಕ್ಷರಾದ ರಾಜೀವ್ ರವರು ಕೈಮಗ್ಗದಿಂದ ತಯಾರಿಸಿದ 14 ರಾಜ್ಯಗಳ ಗುಣಮಟ್ಟದ ರೇಷ್ಮೆ ಸೀರೆಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಮೈಸೂರಿನಲ್ಲಿ ಆಯೋಜಿಸಿದ್ದು, ನಗರದ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಮೇಯರ್ ತಸ್ನೀಮ್ ಮತ್ತು ಸಿಲ್ಕ್ ಇಂಡಿಯಾದ ಮುಖ್ಯಸ್ಥರಾದ ಅಭಿನಂದನ್ ರವರು ಕೂಡ ಈ ಕುರಿತು ಮಾತನಾಡಿದರು. ಮೇಳದಲ್ಲಿ ಟೆಸ್ಸಾ ರೇಷ್ಮೆ ಸೀರೆಗಳು, ಕ್ರೇಪ್ ಮತ್ತು ಜಾರ್ಜೆಟ್ ಸಿಲ್ಕ್ ಸೀರೆಗಳು, ಅರಣಿ ರೇಷ್ಮೆ ಸೀರೆಗಳು, ಧರ್ಮಾವರಂ, ಕಾಂಚೀವರಂ ಸಿಲ್ಕ್ ಮತ್ತು ಮದುವೆ ಸೀರೆಗಳು ಲಭ್ಯವಿದ್ದು, ಮೇಳವು ನಿತ್ಯ ಬೆಳಗ್ಗೆ 10:30ರಿಂದ ರಾತ್ರಿ 8:30ರವರೆಗೆ ತೆರೆದಿರುತ್ತದೆ. ಹ್ಯಾಂಡ್ಲೂಮ್ ಸಿಲ್ಕ್ಗಳನ್ನ 14 ರಾಜ್ಯಗಳಲ್ಲಿ ಕೈಮಗ್ಗದಿಂದ ತಯಾರು ಮಾಡುವಂಥ ರೇಷ್ಮೆ ಸೀರೆಗಳನ್ನು 10 ದಿನಗಳ ವಸ್ತು ಪ್ರದರ್ಶನವನ್ನು ದೇಶದ ಎಲ್ಲೆಡೆ ಹಮ್ಮಿಕೊಳ್ತಾ ಇರತಕ್ಕಂಥದ್ದು ಅತಿ ಸಂತೋಷದ ವಿಚಾರ. ಮೈಸೂರು ನಗರದಲ್ಲಿ ಇವತ್ತು ಮೈಸೂರಿನ ಪ್ರಥಮ ಪಜೆಯವರು ಮತ್ತು ನಾನು ಇಬ್ಬರು ಕೂಡ ಇದರಲ್ಲಿ ಭಾಗವಹಿಸಿದ್ದೀವಿ. ಅತೀವ ಸಂತೋಷ ವಿಚಾರ. ಆ ಗುಣಮಟ್ಟವನ್ನು ನೋಡಿದಾಗ ಅತೀವ ಸಂತೋಷ ಆಗುತ್ತೆ. ಅತ್ಯಂತ ಆಕರ್ಷಣೀಯವಾದಂಥ ಸೀರೆಗಳು ಮೈಸೂರಿನ ಗ್ರಾಹಕರಿಗೆ ಲಭ್ಯ ಆಗ್ತಿದೆ. ಗುಣಾತ್ಮಕವಾದ ಸೀರೆಗಳನ್ನು ಸ್ಪರ್ಧಾತ್ಮಕ ದರದಲ್ಲಿ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಂದು ಬನಾರಸ್ನ ಸೀರೆಯನ್ನು ನೋಡುವಂಥ ಸನ್ನಿವೇಶದಲ್ಲಿ 5 ಜನ 90 ದಿನಗಳು ಕೆಲಸ ಮಾಡಿ ಪರ್ಫೆಕ್ಟಾಗಿ ಅದನ್ನು ಅತ್ಯಂತ ಆಕರ್ಷಣೀಯವಾಗಿ ತಯಾರು ಮಾಡಲಾಗಿದೆ ಅನ್ನುವಂಥ ಮಾತು ಕೇಳಿ ಸಂತೋಷ ಆಯಿತು. ಇನ್ನೂ 14 ರಾಜ್ಯಗಳ ಸಂಬಂಧಪಟ್ಟಂಥ ಸೀರೆಗಳನ್ನು ನಾವು ನೀವೆಲ್ಲರೂ ನೋಡೋಣ. ಅತ್ಯಂತ ಗುಣಾತ್ಮಕವಾದಂಥ ಈ ವಸ್ತು ಪ್ರದರ್ಶನಕ್ಕೆ ಹೆಚ್ಚು ಗ್ರಾಹಕರು ಬಂದು ಖರೀದಿಯನ್ನು ಮಾಡಿ, ಯಾರು ತಾವೇ ಟ್ರೆಡಿಷನಲ್ ಆಗಿ ವಂಶಪಾರಂಪರ್ಯವಾಗಿ ಈ ಹ್ಯಾಂಡ್ಲೂಮನ್ನು ನಡೆಸ್ಕೊಂಬಂದಿದ್ದಾರೋ ಅಂಥ ಒಂದು ತಾಂತ್ರಿಕತೆ ಏನಿದೆಯೋ, ಅಂಥ ಒಂದು ಜ್ಞಾನ ಏನಿದೆಯೋ ಅದನ್ನು ಉಳಿಸಿ ಬೆಳೆಸಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದಕ್ಕಾಗಿ ಇನ್ನಷ್ಟು ಪ್ರೋತ್ಸಾಹವನ್ನು ಮಾಡೋಣ, ಉತ್ಸಾಹದಿಂದ ಖರೀದಿಯಲ್ಲಿ ಪಾಲ್ಗೊಳ್ಳಿ ಅನ್ನುವಂಥ ಮನವಿಯನ್ನು ನಾನು ಮಾಡೋಕ್ಕೆ ಇಚ್ಛೆಪಡ್ತೀನಿ. ಹಸ್ತಶಿಲ್ಪಿ ಅವರು 14 ಸ್ಟೇಟಿಂದ ಎಲ್ಲ ರೇಷ್ಮೆ ಸೀರೆಗಳನ್ನು ಒಂದು ವಸ್ತು ಪ್ರದರ್ಶನ ಇವತ್ತು ಇನಾಗ್ಯುರೇಷನ್ ನಾವು ಮಾಡಿದ್ದೀವಿ. ನಾನು ಆ್ಯಸ್ ಅ ಮೇಯರ್ ಮತ್ತು ನಮ್ಮ ಮೂಡಾ ಚೇರ್ಮನ್ ಅವರು ಇವತ್ತು ಬಂದು ಮಾಡಿದ್ದೀವಿ. ಇದು ಕಂಟಿನ್ಯೂಯಸ್ 10 ಡೇಸ್ ಇರ್ತದೆ ಎಕ್ಸಿಬಿಷನ್ನು. ನಮ್ಮ ಮೈಸೂರು ಲೇಡೀಸ್ಗೆ ಇದು ಒಂದು ಸ್ವರ್ಣ ಅವಕಾಶ. ಎಲ್ಲ ತರಹ ಸೀರೆ ಇಲ್ಲಿ ಲಭ್ಯವಾಗಿದೆ. ನಾನು ಈ ಹಸ್ತಶಿಲ್ಪಿಗಳವ್ರನ್ನ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಲ್ಲಿ ಬೇರೆ ಬೇರೆ ಸ್ಟೇಟ್ಸ್ಗೆ ಹೋಗಿ ಪರ್ಚೇಸ್ ಮಾಡೋಕ್ಕಿಂತ ಇಲ್ಲಿ ಮೈಸೂರಲ್ಲಿ ಲಭ್ಯ ಆಗ್ತಿರೋದನ್ನ ಸೀರೆಗಳನ್ನು ತುಂಬ ಒಳ್ಳೆಯ ಅವಕಾಶ ಇದೆ. ಇನ್ನು ಏನು 10 ಡೇಸ್ ಎಕ್ಸಿಬಿಷನ್ ಇದೆ, ಇನ್ನು ಒಳ್ಳೆ ಬಿಸ್ನೆಸ್ ಆಗಿಬಿಟ್ಟು ಇನ್ನೂ 10 ಡೇಸ್ ಎಕ್ಸ್ಟೆಂಡ್ ಆಗಲಿ ಅಂತ ನಾನು ಆಶಿಸುತ್ತಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಭಿನಂದನ್ ಅಂತ. ನಾನು ಸಂಸ್ಥೆಯಲ್ಲಿ ವ್ಯವಸ್ಥಾಪಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಹಸ್ತಶಿಲ್ಪಿ ಸಂಸ್ಥೆಯು ಇಂದಿನಿಂದ 10 ದಿವಸಗಳ ಕಾಲ ಮೇಳವನ್ನು ಉದ್ಘಾಟನೆಯನ್ನು ಮಾನ್ಯ ಮೇಯರ್ ಮತ್ತು ಮೂಡಾ ಅಧ್ಯಕ್ಷರಾಗಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಮೇಳವು ಒಟ್ಟು 14 ರಾಜ್ಯದ ರೇಷ್ಮೆ ಸೀರೆ ಉತ್ಪಾದಕರು, ರೇಷ್ಮೆ ಸೀರೆ ವಿನ್ಯಾಸಕರು ಮತ್ತು ರೇಷ್ಮೆ ಸೀರೆ ಸಹಕಾರ ಸಂಘಗಳು ಭಾಗವಹಿಸಿದ್ದಾವೆ. ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಜನಗಳಿಗೆ ಮೋಸ ಆಗದಂಗೆ ಸುಮಾರು 500ಕ್ಕೂ ಹೆಚ್ಚು ವಿವಿಧ ಬಗೆಯ ಸೀರೆಗಳನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಡಲಾಗಿದೆ. ಇದು ಒಂದು ಮೇಳವು ಒಟ್ಟು 29 ತಾರೀಕಿನವರೆಗೆ ತೆರೆದಿದ್ದು ಮದುವೆ ಸಮಾರಂಭಗಳಿಗೆ ಇದೊಂದು ಸೂಕ್ತ ವೇದಿಕೆಯಾಗಿದೆ. ಅದರಿಂದ ನಾನು ಗ್ರಾಹಕರಲ್ಲಿ ವಿನಂತಿ ಮಾಡ್ತೀನಿ, ಇವು ಒಂದು ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಟ್ಟು ಇದನ್ನು ಪ್ರೋತ್ಸಾಹಿಸಬೇಕು, ಇಲ್ಲಿ ಭಾಗವಹಿಸಿರುವಂಥ ಒಂದು ಉತ್ಪಾದಕರಿಗೆ ಪ್ರೋತ್ಸಾಹಿಸಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತೇನೆ. ಕಳೆದ ಬಾರಿಗಿಂತ ಈ ಬಾರಿ ಅಂತಂದರೆ ಒಟ್ಟು 10 ಮಳಿಗೆಗಳು ಹೆಚ್ಚು ಬಂದೈತೆ. ಒಟ್ಟು 4 ರಾಜ್ಯದ ಸೀರೆಗಳು ಮತ್ತು ಈ ಬಾರಿ ಹುಬ್ಬಳ್ಳಿ ಮತ್ತು ಧಾರವಾಡದ ಇಳಕಲ್ ಸೀರೆಗಳು. ಅಂದರೆ ಮೊದಲು ನಮ್ಮಲ್ಲಿ 40 ವರ್ಷದ ಒಳಗಡೆ ಮಾತ್ರ ಸೀರೆಗಳ ಒಂದು ಅವಕಾಶ ಇತ್ತು. ಈ ಬಾರಿ 80 ವರ್ಷದವರೆಗೂ ಸಹ ಸೀರೆಗಳನ್ನ, ಅಂದರೆ ಕಾಟನ್ ಸೀರೆನೂ ಸಹ ಈ ಬಾರಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದರ ಮುಖ್ಯವಾಗಿ ಇಳಕಲ್ ಮತ್ತು ಹುಬ್ಬಳ್ಳಿದು ಸಾಫ್ಟ್ ಸಿಲ್ಕ್ ಅಂತ ಹೇಳ್ತೀವಿ, ಅದು ಪ್ರಥಮವಾಗಿ ಮೈಸೂರಿಗೆ ಬಂದೈತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಮೂಲಕ ಕೋರಿಕೊಳ್ತೀನಿ. ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ವಿಶೇಷ ಕೈಮಗ್ಗ ಮೇಳ ಸಂಸ್ಕೃತಿ 2020 ಆಯೋಜಿಸಲಾಗಿದ್ದು, ಮೈಸೂರಿನ ಜಿಲ್ಲಾಧಿಕಾರಿಯಾದ ರೋಹಿಣಿ ಸಿಂಧೂರಿಯವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸುಮಾರು 8 ತಿಂಗಳ ಬಳಿಕ ಅರ್ಬನ್ ಹಾತ್ನಲ್ಲಿ ಮೇಳವನ್ನು ಆಯೋಜಿಸಿದ್ದು, 40 ಸ್ಟಾಲ್ಗಳಲ್ಲಿ ಗ್ರಾಹಕರಿಗೆ ಎಟಕುವ ದರದಲ್ಲಿ ರಿಯಾಯಿತಿಯೊಂದಿಗೆ ಮೇಳವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು.
ನವೆಂಬರ್ 20ರಿಂದ ನವೆಂಬರ್ 6ರವರೆಗೆ ಜವಳಿ ಅಭಿವೃದ್ಧಿ ಆಯುಕ್ತರು, ಜವಳಿ ಮಂತ್ರಾಲಯ, ನವದೆಹಲಿ ಇವರ ಸಹಯೋಗದೊಂದಿಗೆ ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬೆಂಗಳೂರು, ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸಹಕಾರಿ ಕೈಮಗ್ಗ ನೇಕಾರರ ಮಹಾಮಂಡಳಿ ನಿಯಮಿತ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಈ ವಿಶೇಷ ಕೈಮಗ್ಗ ಮೇಳ ಸಂಸ್ಕೃತಿ 2020 ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಮೈಸೂರಿನ ಜೆಎಸ್ಎಸ್ ಅರ್ಬನ್ ಹಾತ್ನಲ್ಲಿ ಏರ್ಪಡಿಸಲಾಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಪರಿಮಳಾ ಶ್ಯಾಮ್, ಜೆಎಸ್ಎಸ್ ವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳಾದ ಬೆಟ್ಸೂರ್ಮಠ್, ತರಬೇತಿ ಕೇಂದ್ರದ ನಿರ್ದೇಶಕರಾದ ಎಂಬಿ ದ್ಯಾಬೇರಿ, ಜಿಲ್ಲಾ ಪಂಚಾಯತ್ನ ಸಿಇಒ ಆದ ಭಾರತಿ, ರಂಗನಾಥಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅರ್ಬನ್ ಹಾರ್ಟ್ನಲ್ಲಿ ಸುಮಾರು 8-9 ತಿಂಗಳ ನಂತರ ಮೊದಲನೇ ಬಾರಿಗೆ ಈ ವರ್ಷ ಇದೇನು ಹ್ಯಾಂಡ್ಲೂಮ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಟೆಕ್ಸ್ಟೈಲ್ಸ್ ಆ್ಯಂಡ್ ಕಾವೇರಿ ಹ್ಯಾಂಡ್ಲೂಮ್ಸ್ ವತಿಯಿಂದ ಇದು 40 ಸ್ಟಾಲ್ಸ್ ಇಲ್ಲಿ ಓಪನ್ ಮಾಡಲಾಗಿದೆ. ಎಲ್ಲ ಸ್ಟೇಟ್ಸಿಂದ, ಜಮ್ಮು ಆ್ಯಂಡ್ ಕಾಶ್ಮೀರ್, ವೆಸ್ಟ್ ಬೆಂಗಾಲ್ ಎಲ್ಲ ಕಡೆಯಿಂದ ಇಲ್ಲಿ ಸ್ಟಾಲ್ಸ್ ಓಪನ್ ಮಾಡಿದ್ದಾರೆ. 8 ಸ್ಟಾಲ್ಸ್ ಕರ್ನಾಟಕಕ್ಕೆ ಸೇರಿದ್ದವರು ಇಲ್ಲಿ ಇದ್ದಾರೆ. ಇಲ್ಲಿ ಐ ಥಿಂಕ್ ಆಲ್ ಕೈಂಡ್ಸ್ ಆಫ್ ಹ್ಯಾಂಡ್ಲೂಮ್ಸ್ ಲಭ್ಯವಿದೆ. ಇಲ್ಲಿ 20% ಡಿಸ್ಕೌಂಟ್ನಲ್ಲಿ ಅವರು ಸೇಲ್ ಮಾಡ್ತಾ ಇದ್ದಾರೆ. ಆ 20% ಡಿಸ್ಕೌಂಟ್ ಡಿಪಾರ್ಟ್ಮೆಂಟ್ ಅವರಿಗೆ ರಿಯಂಬರ್ಸ್ ಮಾಡುತ್ತದೆ. ಸೊ ಇದು ಡೈರೆಕ್ಟ್ ವೀವರ್ಸಿಂದ ಇಲ್ಲಿ ಸೆಲ್ ಮಾಡ್ತಾ ಇರೋದ್ರಿಂದ ಭಾಳ ಕಾಂಪಿಟೇಟಿವ್ ಪ್ರೈಸ್ನಲ್ಲಿ ಸೇಲ್ ಇದೆ. ಸೊ ಮೈಸೂರಿಯನ್ಸ್ ಆ್ಯಂಡ್ ಔಟ್ಸೈಡರ್ಸ್ ಆಲ್ಸೋ ಎಲ್ಲರೂ ಬಂದು ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾಸ್ಕ್ ಹಾಕ್ಕೊಂಡು ಶಾಪಿಂಗ್ ಮಾಡಬೇಕು ಅಂತ ವಿ ವುಡ್ ರಿಕ್ವೆಸ್ಟ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಟೆಕ್ಸ್ಟೈಲ್ಸ್. ಫಸ್ಟ್ ಸಾರಿ ನೀವು ಭಾಗವಹಿಸಿದ್ದೀರಾ, ನೋಡಿದ್ರೆ ಹೇಗೆ ಅನಿಸ್ತಿದೆ? ಅಲ್ಲ, ಇದು ಸ್ವಲ್ಪ ನೀವೆಲ್ಲರೂ ಇಲ್ಲದಂಗೆ ಬಂದು ನೋಡಬೇಕಾಗುತ್ತದೆ. ನಾವು ಶಾಪಿಂಗ್ ಮಾಡಬೇಕಾದ್ರೆ ಚೆನ್ನಾಗಿದೆ ಮೇಲ್ನೋಟಕ್ಕೆ. ಇನ್ನೂ ಒಂದು 4-5 ಸ್ಟಾಲ್ಸ್ ಇನ್ನೂ ಓಪನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಮ್ಮದು ಸುಮಾರು ತಿಂಗಳಾಯಿತು ಶಾಪಿಂಗ್ ಮಾಡಿ. ಐ ಥಿಂಕ್ ಇಲ್ಲಿಂದನೇ ಶುರು ಮಾಡ್ಬೋದು ಅಂತ. ಥ್ಯಾಂಕ್ ಯು.